ಇಲ್ಲಿ ಬಂದವ್ರಿಗೆ ರೋಗ ವಾಸಿ ಆಗಿಲ್ಲ ಅನ್ನೋ ಮಾತೇ ಇಲ್ಲ. ಅದೆಂತ ಕಾಯಿಲೆನೇ ಆಗಿರ್ಲಿ, ಯಾವುದೇ ಆಪರೇಷನ್ ಇಲ್ಲದೆ ನ್ಯಾಚುರಲ್ ಆಗಿ ನಿಮ್ಗಿರೋ ಅಂತ ಕಾಯಿಲೆನ ಇವ್ರು ಕ್ಲಿಯರ್ ಮಾಡ್ತಾರೆ. ಹಾಗಾದ್ರೆ ಈ ಆರೋಗ್ಯ ಕೇಂದ್ರ ಯಾವುದು, ಅದು ಎಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಇವತ್ ನಾನು ನಿಮ್ಮನ್ನ ಒಂದು ವಿಶೇಷವಾದಂತ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದೊಂದು ಆರೋಗ್ಯ ಕೇಂದ್ರ. ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಕಮ್ಮಿ ಖರ್ಚಲ್ಲಿ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯನ ಸರಿಪಡಿಸುವಂತ ಆರೋಗ್ಯ ಕೇಂದ್ರ ಇದಾಗಿದೆ. ಇಲ್ಲಿ ಬಂದವ್ರಿಗೆ ರೋಗ ವಾಸಿ ಆಗಿಲ್ಲ ಅನ್ನೋ ಮಾತೇ ಇಲ್ಲ. ಅದೆಂತ ಕಾಯಿಲೆನೇ ಆಗಿರ್ಲಿ, ಯಾವುದೇ ಆಪರೇಷನ್ ಇಲ್ಲದೆ ನ್ಯಾಚುರಲ್ ಆಗಿ ನಿಮ್ಗಿರೋ ಅಂತ ಕಾಯಿಲೆನ ಇವ್ರು ಕ್ಲಿಯರ್ ಮಾಡ್ತಾರೆ. ಹಾಗಾದ್ರೆ ಈ ಆರೋಗ್ಯ ಕೇಂದ್ರ ಯಾವುದು, ಅದು ಎಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಬಂದಿರೋದು ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟಕ್ಕೆ. ಇದಿರೋದು ಕನಕಪುರ ರೋಡಲ್ಲಿರುವಂತ ಗೊಲ್ರುಪಾಳ್ಯದಲ್ಲಿ. ಬ್ಯಾಂಗ್ಳೂರಿಂದ ಸುಮಾರು ಒಂದು 33 ಕಿಲೋಮೀಟರ್ ದೂರದಲ್ಲಿ ಇದಿದೆ. ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಅಲ್ಲಿಂದ ಒಂದು 12 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಇಲ್ಲಿಗೆ ನೀವು ಬರ್ಬೇಕಂದ್ರೆ ಆದಷ್ಟು ನಿಮ್ಮ ಓನ್ ವೆಹಿಕಲ್ಸ್ ಅಲ್ಲಿ ಬಂದ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಇಲ್ಲಿಗೆ ಯಾವುದೇ ಬಸ್ ಆಗ್ಲಿ ಆಟೋ ಫೆಸಿಲಿಟೀಸು ಯಾವುದೂ ಇಲ್ಲ. ಯೋಗವನ ಬೆಟ್ಟ ಅನ್ನೋದು 3 ಬ್ರಾಂಚ್ಗಳಿದೆ. ಒಂದು ಕುಣಿಗಲ್ ಹತ್ರ ಇದೆ, ಇನ್ನೊಂದು ಚಿತ್ರದುರ್ಗದ ಹತ್ರ ಇದೆ, ಹಾಗೆ ಬ್ಯಾಂಗ್ಳೂರಲ್ಲೂ ಒಂದು ಬ್ರಾಂಚ್ ಇದೆ. ನಾವಿವತ್ತು ಬಂದಿರೋದು ಬ್ಯಾಂಗ್ಳೂರ್ ಬ್ರಾಂಚ್ಗೆ. ಸೊ ಇಲ್ಲಿಗೆ ಯಾವುದೇ ಬಸ್ಸು ಆಟೋ ಫೆಸಿಲಿಟೀಸ್ ಇಲ್ಲ. ನೀವು ಮ್ಯಾಪ್ ಹಾಕೊಂಡು ಇಲ್ಲಿಗೆ ಬರಬೇಕು. ಕನಕಪುರ ರೋಡಲ್ಲಿ ಗೊಲ್ರುಪಾಳ್ಯ ಅಂತ ಒಂದು ಊರಿದೆ, ಅಲ್ಲೇ ಈ ಯೋಗವನ ಬೆಟ್ಟ ಇರೋದು. ಏರೋಹಳ್ಳಿಯಿಂದ ಸ್ವಲ್ಪ ಮುಂಚೆನೆ ಇದು ಸಿಗುತ್ತೆ. ಇದನ್ನ ನೋಡಿ, ಅನುಮಾನಕ್ಕೂ ಔಷಧಿ ಸಿಗುತ್ತಂತೆ. ಯಾರು ಅನುಮಾನ ಪಟ್ರೆ ಇಲ್ಲಿ ಕರ್ಕೊಂಬಂದು ಔಷಧಿ ಕೊಡಿಸಿ. ಯೋಗವನ ಬೆಟ್ಟ ಆಯುರ್ವೇದ ಚಿಕಿತ್ಸೆ, ಪ್ರಕೃತಿ ಆರೈಕೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರುವಂತ ಆರೋಗ್ಯ ಕೇಂದ್ರ ಆಗಿದೆ. ಇಲ್ಲಿ ನೈಸರ್ಗಿಕ ಹಾಗೂ ಆಯುರ್ವೇದ ಪದ್ಧತಿಗಳ ಮೂಲಕ ಹಲವಾರು ರೋಗಗಳಿಗೆ ಚಿಕಿತ್ಸೆನ ಕೊಡ್ತಾರೆ. ಇಲ್ಲಿ ಬೆಟ್ಟದ ಮೇಲೆ ಸೂಪರ್ ಆಗಿರೋಂಥ ದೇವಸ್ಥಾನ ಇದೆ, ಹಾಗೆ ತುಂಬಾ ಪ್ರಶಾಂತವಾಗಿದೆ. ಧ್ಯಾನ ಮತ್ತೆ ಯೋಗ ಮಾಡಕ್ಕಂತೂ ಒಳ್ಳೆ ಜಾಗ ಇದು. ಈ ಯೋಗವನ ಬೆಟ್ಟ ಬೆಳಿಗ್ಗೆ 10 ಗಂಟೆಗೆ ಓಪನ್ ಆದರೆ ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಡೈಲಿ ಓಪನ್ ಇರುತ್ತೆ, ಆದರೆ ಬುಧವಾರ ಒಂದಿನ ಮಾತ್ರ ರಜಾ ಇದೆ. ಸೊ ಬುಧವಾರ ಅಂತೂ ಬರಕ್ಕೆ ಹೋಗ್ಬೇಡಿ. ಈ
ಈ ಯೋಗವನ ಬೆಟ್ಟನ ಸ್ಥಾಪನೆ ಮಾಡಿರೋದು ಆಯುರ್ವೇದ ಪಂಡಿತರಾದಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು. ಹಲವಾರು ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸ್ತಾರೆ. ಆ ಟೈಮಲ್ಲಂತೂ ಇಲ್ಲಿಗೆ ಸಿಕ್ಕಾಪಟ್ಟೆ ಜನ ಬಂದು ಅವ್ರಿಗಿರೋಂಥ ಕಾಯಿಲೆಗಳನ್ನ ಸರಿ ಮಾಡ್ಕೊತಾರೆ. ಈ ಶಿಬಿರಗಳಲ್ಲಿ ನೀವು ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆನ ಪಡ್ಕೊಬೋದು. ಹಾಗೆ ಆರೋಗ್ಯ ಶೈಲಿ, ಆಹಾರದ ಪದ್ಧತಿ ಹೇಗಿರಬೇಕು, ಯೋಗ ಇದನ್ನೆಲ್ಲ ತಿಳ್ಕೊಬೋದು. ಇಲ್ಲಿ ವಿಶೇಷ ಏನಂದ್ರೆ ಡಿಟಾಫಿಕೇಶನ್ ಅಂತ ಮಾಡಿಸ್ತಾರೆ. ಏನಪ್ಪ ಇದು ಡಿಟಾಫಿಕೇಶನ್ ಅಂದ್ರೆ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಒಂದು ಬೈಕ್ ಇರುತ್ತೆ ಅಂತ ಅನ್ಕೊಳ್ಳಿ. ನಾವು ಹೇಗೆ ಅದಕ್ಕೆ ಇಷ್ಟು ಕಿಲೋಮೀಟ್ರಿಗೆ ಆಯಿಲ್ ಚೇಂಜು ಸರ್ವಿಸ್ ಅಂತ ಮಾಡಿಸ್ತೀವೋ ಹಾಗೆ ನಮ್ಮ ಬಾಡಿಗೂ ಸಹ ಆಗಾಗ ಸರ್ವಿಸ್ ಮಾಡಿಸ್ಬೇಕು. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲ್ಲ. ನಾವೇನೇ ತಿಂದರೂ ಅದನ್ನು ಜೀರ್ಣಿಸ್ಕೊಂಡು ನಮ್ಮ ಬಾಡಿ ವರ್ಕ್ ಮಾಡ್ತಾನೆ ಇರುತ್ತೆ. ಈ ಡಿಟಾಫಿಕೇಶನ್ ಇಂದ ನಮ್ಮ ಬಾಡಿಗೆ ಒಂದು ಸರ್ವಿಸ್ ಅಂತ ಮಾಡಿಸ್ಬೋದು. ಇದೆಲ್ಲ ಮಾಡಿಸೋದ್ರಿಂದ ನಿಮ್ಮ ದೇಹ ಅನ್ನೋ ಬಾಡಿಗೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಪಂಚಕರ್ಮದ ಬಾಡಿ ಮಸಾಜ್ ಸಹ ನೀವು ಮಾಡಿಸ್ಕೊಬೋದು. ಇಲ್ಲಿ ಸಿಗೋವಂಥ ಚಿಕಿತ್ಸೆನ ಯಾರು ಬೇಕಾದ್ರೂ ಮಾಡಿಸ್ಕೊಬೋದು. ಮಕ್ಕಳಾಗಿರ್ಬೋದು, ಮಿಡಲ್ ಏಜ್ ಅವರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಹೀಗೆ ಯಾರಾದರೂ ಸಹ ಈ ಚಿಕಿತ್ಸೆನ ಪಡ್ಕೊಬೋದು. ಇಲ್ಲಿ ಡೈಲಿ ಪ್ರಸಾದ ಸಹ ಸಿಗುತ್ತೆ. ಬೆಳಿಗ್ಗೆ 10 ರಿಂದ 11 ಗಂಟೆವರೆಗೂ, ಮಧ್ಯಾಹ್ನ 1:30 ರಿಂದ 3 ಗಂಟೆವರೆಗೂ. ಹರ್ಬಲ್ ಟೀ ಏನೇನು ಹಾಕಿರ್ತೀರಾ ಇದಕ್ಕೆ? ಜೀರಿಗೆ, ಧನಿಯಾ, ಹ್ಮ್ ಏಲಕ್ಕಿ, ಲವಂಗ, ಜಾಯಿಕಾಯಿ, ವಿಳೆದೆಲೆ, ಹ್ಮ್ ಕರಿಬೇವು, ಪುದೀನ, ಹ್ಮ್ ಬೆಳ್ಳಿ, ಬ್ರಾಹ್ಮಿ, ಓ ಅಷ್ಟೊಂದೆಲ್ಲ ಹಾಕಿರ್ತೀರಾ? ತೊಗರಿಬೇವು. ಇಲ್ಲಿ ಒಬ್ಬರನ್ನ ಮಾತಾಡಿಸ್ದೆ. ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಹಾಸ್ಪಿಟಲಿ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರಂತೆ. ಬಟ್ ಅವ್ರ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲದೆ ಇರೋ ಕಾರಣ ಅವರು ಇಲ್ಲಿ ಬಂದು ತೋರಿಸ್ಕೊಂಡಿದ್ದಾರೆ. ಸೊ ಇಲ್ಲಿರೋ ಅಂಥ ಆಯುರ್ವೇದಿಕ್ ಮೆಡಿಷನ್ನ ತೊಗೊಂಡು ಅವರಿರೋವಂಥ ಕಾಯಿಲೆನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ವಿಶೇಷ ಏನಂದರೆ, ನಮ್ಮ ಎಷ್ಟೋ ಕಾಯಿಲೆಗಳಿಗೆ ಮನೇಲೇ ಮಾಡ್ಕೋಬೋದಾದಂಥ ಮನೆ ಮದ್ದುಗಳ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ನನಗೇನೋ ಈ ಮೆಡಿಷನ್ನೇ ಬೆಟರ್ ಅಂತ ಅನಿಸುತ್ತೆ. ಇಂಗ್ಲೀಷ್ ಮೆಡಿಷನ್ ಬರೋಕ್ಕಿಂತ ಮುಂಚೆ, ಅಂದರೆ ನಮ್ಮ ಮುತ್ತಾತನ ಕಾಲದಲ್ಲೆಲ್ಲ ಈ ಆಯುರ್ವೇದನೇ ತಾನೇ ಇದ್ದಿದ್ದು. ಇಂಗ್ಲೀಷ್ ಮೆಡಿಷನ್ ಬಂದ ಮೇಲೆ ಎಷ್ಟೋ ಜನ ಈ ಆಯುರ್ವೇದಿಕ್ ಮೆಡಿಷನ್ನ ತಗೊಳ್ಳೋದನ್ನ ತುಂಬ ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಇಂಗ್ಲೀಷ್ ಮೆಡಿಷನ್ಗಿಂತ ಬೆಟರು ಈ ಆಯುರ್ವೇದಿಕ್ ಮೆಡಿಷನ್. ಈಗಿರೋ ಹಾಸ್ಪಿಟ್ಲ್ಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಸ್ತಾರೆ. ಸುಮ್ಮನೆ ಆದರೂ ಎಕ್ಸ್ರೇ, ಸ್ಕ್ಯಾನಿಂಗು, MRI ಅಂತ ಮಾಡಿಸ್ತಾರೆ. ನನಗೆ ಕಿಡ್ನಿ ಸ್ಟೋನ್ ಆಗಿ 2 ಸಲ ಬ್ಲಾಸ್ಟ್ ಮಾಡಿಸಿದೆ. ನನಗಿಲ್ಲಿ ಬಂದಮೇಲೆ ಇವ್ರು ಕೊಡೋ ಮೆಡಿಷನ್ನ ನೋಡಿ ಯಾಕಾದ್ರೂ ಬ್ಲಾಸ್ಟ್ ಮಾಡಿಸಿದ್ನು ಅಂತ ಅನ್ನಿಸ್ತಾ ಇದೆ. ಹಾಗೆ ಬ್ಲಾಸ್ಟ್ ಮಾಡಿಸೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಆದರೆ ಈ ಥರ ಆಯುರ್ವೇದ ಮೆಡಿಷನ್ನ ತೊಗೊಂಡ್ರೆ ಬೆಟರ್ ಅಂತ ಈಗ ನಂಗೆ ಅನ್ನಿಸ್ತಾ ಇದೆ. ನೀವು ಇಂಗ್ಲೀಷ್ ಮೆಡಿಷನ್ನ ತೊಗೊಳೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನಿಮ್ಮಲ್ಲಿ ಯಾರಾದರೂ ಪೇಷಂಟ್ಸ್ ಇದ್ದರೆ ಅವ್ರನ್ನ ಕರ್ಕೊಂಡು ಇಲ್ಲಿಗೊಂದ್ಸಲ ವಿಸಿಟ್ ಮಾಡಿ. ಅವ್ರು ಬರೋಕ್ಕಾಗಲಿಲ್ಲ ಅಂದರೂ ನೀವು ಮಾಡಿಸಿರೋ ಸ್ಕ್ಯಾನಿಂಗು, ಎಕ್ಸ್ರೇ ರಿಪೋರ್ಟ್ನ ತೊಗೊಂಡು ಬನ್ನಿ. ಅದನ್ನು ನೋಡಿ ಮೆಡಿಷನ್ನ ಕೊಡ್ತಾರೆ.
ಇಲ್ಲಿ ಯಾವುದೇ ರೋಗಕ್ಕೂ ಅಡ್ಮಿಷನ್ ಆಗಬೇಕು, ಇಲ್ಲೇ ಇರಬೇಕು ಅನ್ನೋ ರೂಲ್ಸ್ ಇಲ್ಲ. ಜಸ್ಟ್ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿಕೊಂಡು ಅದಕ್ಕೆ ಮೆಡಿಷನ್ನ ಕೊಡ್ತಾರೆ. ಅದನ್ನು ತೊಗೊಂಡೋಗಿ ನೀವು ಮನೆಯಲ್ಲಿ ನಿಮ್ಮ ಪ್ರಾಬ್ಲಮ್ನ ಸರಿ ಮಾಡ್ಕೊಬೋದು. ಸೊ ನೋಡಿದ್ರಲ್ಲ ಯೋಗವನ ಬೆಟ್ಟ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಹೆಲ್ಪ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.